ಹಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ರಿಲೇಟೆಡ್ ಆಗಿ ಎಮ್ ಸಿ ಕ್ಯೂ ಪ್ರತಿಯೊಂದು ಚಾಪ್ಟ್ರಲ್ಲೂ ನಾನು ವೆರಿ ಇಂಪಾರ್ಟೆಂಟ್ ಆರ್ಟ್ ಕ್ವಶನ್ಸ್ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಕ್ವಶನ್: ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ ಬಿಲಾಂಗ್ಸ್ ಟು ಡೊಮೈನ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ mod x plus 2, x less than 1 greater than minus 3 is not differentiable. ಇದು ಪ್ರೀವಿಯಸ್ ವಿಡಿಯೋದ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಎಮ್ ಸಿ ಕ್ಯೂ ರಿಪೀಟ್ ಆಗ್ತಾಯಿದೆ. ನೀವು ನಾನು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಆರ್ಡ್ರ ನೋಡ್ತಾಯಿದ್ರೆ ಆಲ್ರೆಡಿ ಈ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ. ಇದು ಅಷ್ಟೇ. ಎರಡನೇದು: ಇಫ್ y is equal to log 10 base 5 then dy over dx is, ಅಬ್ಸರ್ವ್ ಮಾಡಿ, log 10 base 5 then dy over dx is. ಐಡೆಂಟಿಫಿಕೇಷನ್ ಮಾಡ್ಬೋದ ಆನ್ಸರು? ಯಾವ ಚೇಂಜ್ ಬೇಸ್ ಫಾರ್ಮು ಅಪ್ಲೈ ಮಾಡೋಂಗಿಲ್ಲ. ಪ್ರಾಬ್ಲಮ್ ನೋಡಿ, log 10 base 5 ಇದೆ. ಟೋಟಲ್ log 10 base 5 is a constant. Derivative of this constant is 0. Okay? Option D is the answer. Third one: if y is equal to root of sin x plus y, then the dy over dx is equal to. ಆಪ್ಷನ್ಸ್ ನೋಡಿ, ಆಪ್ಷನ್ಸ್ ಕಾಣಿಸ್ತಾ ಇದೆ. ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ, y ಸ್ಕ್ವೇರ್ ಆಯಿತು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, y ಸ್ಕ್ವೇರ್ is equal to sin x plus y. Differentiate with respect to x, 2y into y1 is equal to sin x के differentiation cos x plus y के differentiation y1. ಎರಡು y1 ಇದೆ, y1 ಕಾಮನ್ ತೆಗಿರಿ, 2y. ಇದು ಲೆಫ್ಟಿಗೆ ಬಂದರೆ -1 is equal to cos x ರೈಟಲ್ಲೇ ಇದೆ. ಕ್ಲಿಯರ್ಲಿ y1 is equal to cos x divided by 2y minus 1. cos x divided by 2y minus 1. ಆಪ್ಷನ್ಸಲ್ಲಿ cos x ಯಾವುದಿದೆ? ಆಪ್ಷನ್ ಎ ಇಸ್ ದ ಆನ್ಸರ್. cos x divided by 2y minus 1. ಇಲ್ಲಿ ಮಾಡಿದ್ದು ನೋಡಿ, ವರ್ಕೌಟ್ ಮಾಡಿದ್ದೇನೆ. cos x divided by 2y minus 1. ಆಪ್ಷನ್ ಎ ಇಸ್ ದ ಆನ್ಸರ್. Which of the following x belongs to domain of the greatest integer function f of x is equal to, ಈ ಸಿಂಬಲ್ಲು ಅವರು ಹೇಳಿದ್ದಾರೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಲೆಸ್ ದ್ಯಾನ್ 3 ಗ್ರೇಟರ್ ದ್ಯಾನ್ 0. ಇಲ್ಲೇ ನೋಡಿ, ಗ್ರೇಟರ್ ದ್ಯಾನ್ 0 ಈಸ್ ನಾಟ್ ಡಿಫರೆನ್ಷಿಯಬಲ್. ಇನ್ ಬಿಟ್ವೀನ್ ಇಂಟರ್ವಲ್ ಕೊಟ್ಟಿದ್ದಾರೆ ನೋಡಿ. ಇಂಟರ್ವಲ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಲೆಸ್ ದ್ಯಾನ್ 3 ಗ್ರೇಟರ್ ದ್ಯಾನ್ 0. ಲೈನ್ ಸಿಸ್ಟಮ್ ಗೊತ್ತಿದೆಯಲ್ಲ, ಇದು 0, ಇದು 3. ಗ್ರೇಟರ್ ದ್ಯಾನ್ 0 ಅಂದರೆ ರೈಟ್ ಸೈಡ್, ಲೆಸ್ ದ್ಯಾನ್ 3 ಅಂದರೆ ಲೆಫ್ಟ್ ಸೈಡ್ ಆಫ್ 3. ಅಲ್ಲಿಗೆ 0 ಆದಮೇಲೆ 3 ಒಳಗಡೆ ಬರ್ತಕ್ಕಂಥ ಇಂಟರ್ವಲ್ಸ್, 0 ಆದಮೇಲೆ ಅಂದರೆ 1, 3 ಒಳಗಡೆ 2. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್. ನೋಡಿ, ಇದು ದ ಡೆರಿವೇಟಿವ್ ಆಫ್ ಸೈನ್ ವರ್ಸ್ ಆಫ್ ಎಕ್ಸಿಸ್ಟ್ ಇನ್ ದ ಇಂಟರ್ವಲ್. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ಕೊತಾರೆ, 2 years ಬ್ಯಾಕ್ ಇದನ್ನು ಕೇಳಿದರು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಡೊಮೈನ್ ಆಫ್ ಸೈನ್ ವರ್ಸ್ ಆಫ್ ಎಕ್ಸ್ ಅಂದರೆ ಕ್ಲೋಸ್ ಇಂಟರ್ವಲ್ -1, ಬರಿತೀವಿ. ಅದೇ ಆ್ಯಂಗಲಲ್ಲಿ ಕೆಲವು ಸ್ಟೂಡೆಂಟ್ಸ್ ಆಪ್ಷನ್ ಎ ಅಂತಾರೆ. ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಸಿಕ್ಸ್ತ್ ಒನ್: ಇಫ್ y is equal to x power 20 ದೆನ್ d2y over dx ಸ್ಕ್ವೇರ್. ಸೆಕೆಂಡ್ ಆರ್ಡರ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಇದೆ ನೋಡಿ, ನಾನು ವರ್ಕೌಟ್ ಮಾಡ್ತೇನೆ. ಇಫ್ y is equal to x power 20, ಡಿಫ್ರೆನ್ಷಿಯೇಷನ್ ಒಂದು ಸಲ ಮಾಡಿದಾಗ 20 into x power 19 ಒಂದು ಲೆಸ್ ಮಾಡ್ತೀರಿ. ಸೆಕೆಂಡ್ ಆರ್ಡರ್ ಕೇಳಿರೋದ್ರಿಂದ ಅಗೇನ್ ಡಿಫ್ರೆನ್ಷಿಯೇಷನ್ 20 into 19 x to the power of 18. x to the power of 18 ಯಾವುದರಲ್ಲಿದೆ? ಅದಕ್ಕೆ ಆಪ್ಷನ್ ಎ ಹೊರಟೋಯ್ತು, ರಾಂಗ್ ಆಯಿತು. ಸೆಕೆಂಡ್ ಆರ್ಡರ್ ಕೇಳಿರೋದ್ರಿಂದ ಆಪ್ಷನ್ ಬಿ ಅದು ಹೊರಟೋಯ್ತು. ಆಪ್ಷನ್ ಸಿ x power 19, 380 x power 18, 360 x power
18 ಇವೆರಡರಲ್ಲಿ ಸಿ ಮತ್ತು ಡಿನಲ್ಲಿ ಚೆಕ್ ಮಾಡಬೇಕು. ಅವಿಗೆ ಕ್ಯಾಲ್ಕುಲೇಟರ್ ಇರುತ್ತೆ. 20 × 19, 19 × 0 0, 19 × 2, 19 × 2 ಹೌ ಮಚ್ 38, 380 ಎಕ್ಸ್ ಪವರ್ 19 ಎರಡು ಸರಿ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಹಾಗೆ 380 × x to the power of ಇದೆಯಲ್ಲ 380 x to the power of 18. ಆಪ್ಷನ್ ಸಿ ಇಸ್ ದ ಆನ್ಸರ್. Seventh one, which of the following is not true? Every polynomial function is continuous. Option B, every continuous function is differentiable. Every differentiable function is continuous. Option D, every rational function is continuous. ಇದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಂಡ್ ಮಾಡಿದ್ದಾನೆ. Eighth one, if y is equal to e power 2 log x, then d2y over dx square 2 times differentiation. ನೋಡಿ, y is equal to e power 2 log x, y is equal to e power 2 log x. ಫಸ್ಟ್ ಇದನ್ನು ಆಲ್ಟ್ರ್ ಮಾಡ್ಕೊಬೇಕು. e power 2 log x ಅಂದರೆ log x ಸ್ಕ್ವಯರ್. ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದೇವೆ? log m to the power of n. log m to the power of n is equal to n log m. n log m is equal to log m to the power of n. ಆ ಫಾರ್ಮುಲಾ ಅಪ್ಲೈ ಮಾಡಿದ್ದಾನೆ. ಇವೆರಡು ಕ್ಯಾನ್ಸಲ್ ಆಯಿತು. y is equal to x ಸ್ಕ್ವೇರ್ ಆಯಿತು. y1ಗೆ ಡಿಫ್ರೆನ್ಷಿಯೇಷನ್ 2x ಆಯಿತು. ಅವರು y1 ಕೇಳಿಲ್ಲ, ಸೆಕೆಂಡ್ ಆರ್ಡರ್ ಕೇಳಿದ್ದಾರೆ. ಸೆಕೆಂಡ್ ಆರ್ಡರ್ ಕೇಳಿದಾಗ ಎಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 2. ಆಪ್ಷನ್ ಈಸ್ 2. ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ. ನೆಕ್ಸ್ಟ್ ಒನ್, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 + x if x less than or equal to 2, f of x equal to 5 - x if x is greater than 2, then right hand derivative of f of x at x is equal to 2. 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ. ವರ್ಕೌಟ್ ಮಾಡ್ತೇನೆ. ಇದೇ ಪ್ರಾಬ್ಲಮ್ಗೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ ಟು ಅಂತ ಕೇಳ್ಬೋದು, ಅಥವಾ ಇಫ್ ಲಿಮಿಟ್ ಎಕ್ಸಿಸ್ಟ್ ಆರ್ ನಾಟ್ ಅಂತ ಬೇಕಾದರೂ ಕೇಳ್ಬೋದು. ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ಯಾವುದು ಗ್ರೇಟರ್ ದೆನ್ ಇದೆಯೋ ಅದನ್ನು ತೊಗೊಬೇಕು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಕೇಳಿದಾಗ ಇದನ್ನು ತೊಗೊಬೇಕು. ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಕೇಳಿದಾಗ ಇದನ್ನು ತೊಗೊಬೇಕು. ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಎರಡೂ ತೊಗೊಬೇಕು. ಈಗ ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 - x, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5 - x ಆ್ಯಸ್ ಎಕ್ಸ್ ಗ್ರೇಟರ್ ದೆನ್ 2, ಎಕ್ಸ್ ಗ್ರೇಟರ್ ದೆನ್ 2. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್, ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದೆನ್ 2. ಅದಕ್ಕೆ ಯಾವ ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ? 5 - x. ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x is 2. 5 - 2 is nothing but 3. Right hand limiting value is 3. Option B is the answer. Next, 10th one, if y is equal to log of 1 - x square divided by 1 + x square, then the dy over dx is 4 ಆಪ್ಷನ್ಸ್ ಕಾಣಿಸ್ತಾ ಇದೆ. ನಾನು ವರ್ಕೌಟ್ ಮಾಡ್ತೇನೆ. ಓಕೆ, y is equal to log of 1 - x square divided by 1 + x square. ನೋಡಿ, ಪ್ರಾಬ್ಲಮ್ ನೋಡಿದಾಗ ನಿಮಗೆ ಏನು ಲಾಗಲ್ಲಿದೆ ಅನಿಸುತ್ತೆ, ಕಷ್ಟ ಅನಿಸುತ್ತೆ, ಕ್ವೋಷನ್ ರೂಲ್ ಅಪ್ಲೈ ಮಾಡ್ಬೇಕು ಅನಿಸುತ್ತೆ. ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಸ್ ಈಕ್ವಲ್ ಟು ಲಾಗ್ ಆಫ್ m/n ಫಾರ್ಮುಲಾ, ಲಾಗ್ ಆಫ್ 1 - x square ಮೈನಸ್ ಲಾಗ್ ಆಫ್ 1 + x square. ಲಾಗ್ m ಮೈನಸ್ ಲಾಗ್ n ಫಾರ್ಮುಲಾ ಅಪ್ಲೈ ಮಾಡಿದ್ದೇನೆ. ಲಾಗ್ m/n ಇಸ್ ಈಕ್ವಲ್ ಟು ಲಾಗ್ m ಮೈನಸ್ ಲಾಗ್ n. ಈಗ ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದೇನೆ. ಲಾಗ್ ಆಫ್ 1 - x square ಅಂದಾಗ 1/1 - x square ಇಂಟು -2x. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಚೈನ್ ರೂಲ್. ಲಾಗ್ ಆಫ್ 1 + x square ಅಂದರೆ 1/1 + x square ಇಂಟು 2x. ಡಿನೋಮಿನೇಟರ್ ಎಲ್ಸಿಯಮ್ 1 - x square ಇಂಟು 1 + x square, a - b ಇಂಟು a + b, 1 - x to the power of 4 ಅಪಾನ್. ಇದನ್ನು ಇಲ್ಲಿ ಗುಣಿಸ್ತೀರಿ, ಇದನ್ನು ಇಲ್ಲಿ ಗುಣಿಸ್ತೀರಿ. -2x ಇಂಟು 1 -2x, -2x ಇಂಟು ಅಂದರೆ -2x³ x ಇಂಟು x square x³. ಅಗೈನ್ 1 ಇಂಟು -2x -2x, ಮೈನಸ್ ಇಂಟು ಮೈನಸ್ ಪ್ಲಸ್, x² ಇಂಟು 2x 2x³. ಇವೆರಡು ಕ್ಯಾನ್ಸಲ್ ಆಗುತ್ತೆ. -2x -4x ಡಿವೈಡೆಡ್ ಬೈ 1 - x to the power of 4. ಔಟ್ ಆಫ್ 4 ಆಪ್ಷನ್ಸ್ -4x², -4x ಎಲ್ಲಿದೆ? -4x ಇಲ್ಲೇ ನೋಡಿ. 1 - x to the power of 4. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್,
ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಬೇಸ್ 10 ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ಸೆಂಡ್ ಮಾಡಿದ್ದೇನೆ. ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಮಾಡಿ. ಈಗ 2 ಪವರ್ 12th ಒನ್, ಇಫ್ y is equal to 2 power sin x ದೆನ್ dy over dx is equal to, ನೋಡಿ ಇದು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ಕಳಿಸಿದ್ದೇನೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎ ಪವರ್ ಎಕ್ಸ್ ಅಂದರೆ ಎ ಪವರ್ ಎಕ್ಸ್ ಇಂಟು ಲಾಗ್ ಎ. ಬೇಸ್ ಎ ಇರಬೇಕು, ಯಾವುದೇ ನಂಬರ್ 2 3 4 5 ಯಾವ್ದು ಬೇಕಾದ್ರೂ ನಂಬರ್ ಇರ್ಬೋದು. ಎ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಎ ಪವರ್ ಎಕ್ಸ್ ಇಂಟು ಲಾಗ್ ಎ, ಬಟ್ ಇಲ್ಲಿ 2 ಪವರ್ ಸೈನ್ ಎಕ್ಸ್ ಕೊಟ್ಟಿದ್ದಾರೆ. 2 ಪವರ್ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 2 ಪವರ್ ಸೈನ್ ಎಕ್ಸ್ ಇಂಟು ಲಾಗ್ 2, 2 ಪವರ್ ಸೈನ್ ಎಕ್ಸ್ ಇಂಟು ಲಾಗ್ 2 ಇಂಟು ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. 2 ಪವರ್ ಸೈನ್ ಎಕ್ಸ್ ಇಂಟು ಲಾಗ್ 2 ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಅಲ್ಲಿಗೆ ಔಟ್ ಆಫ್ 4 ಆಪ್ಷನ್ಸ್ 2 ಪವರ್ ಸೈನ್ ಎಕ್ಸ್ ಯಾವುದಿದೆ, ಡಿನಲ್ಲಿದೆ, ಲಾಗ್ 2 ಇದೆ, ಕಾಸ್ ಎಕ್ಸ್ ಇದೆ. ಅದಕ್ಕೆ ಆಪ್ಷನ್ ಡಿ ಇಸ್ ದ ಆನ್ಸರ್. ಇಲ್ಲಿ ವರ್ಕೌಟ್ ಮಾಡಿ ನೋಡಿ, 2 ಪವರ್ ಸೈನ್ ಎಕ್ಸ್ ಲಾಗ್ 2 ಇಂಟು ಕಾಸ್ ಎಕ್ಸ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 13th, ಇಫ್ y is equal to log 2x base 7 then dy over dx. ಅಗೈನ್ ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡಿ. ನಾನು ಪ್ರೀವಿಯಸ್ ವಿಡಿಯೋ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ರೈಟ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ -3 ಎಕ್ಸ್ ಲೆಸ್ ದೆನ್ 3 ಗ್ರೇಟರ್ ದೆನ್ -3. ಇದನ್ನು ನಾನು ಆಲ್ರೆಡಿ ಕಳಿಸಿದ್ದೇನೆ, ವಿಡಿಯೋ ನೋಡಿ. ಸೆಕೆಂಡ್ ಒನ್, ಇಫ್ y is equal to 3 log x ದೆನ್ ಶೋ ದ dy over dx equal to 3x². ಈಗ ತಾನೇ ಮಾಡಿದೆ, ಇದು ವರ್ಕೌಟ್ ಆಗಿದೆ. ಥರ್ಡ್ ಒನ್, ಡಿಫ್ರೆನ್ಷಿಯೇಟ್ ಲಾಗ್ ಆಫ್ ಕಾಸ್ ಆಫ್ ಇ ಪವರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದು ಆಲ್ರೆಡಿ ಆಗಿದೆ, ಪ್ರಿವಿಯಸ್ ವಿಡಿಯೋ ನೋಡಿ. ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಇಂಟೆಗ್ರಲ್ ಪಾಯಿಂಟ್ಸ್ ಗಿವ್ ರೀಸನ್, ಅದಕ್ಕೂ ಆಲ್ರೆಡಿ ಆಗಿದೆ. ಡಿಫ್ರೆನ್ಷಿಯೇಟ್ ಸೈನ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅದು ಆಲ್ರೆಡಿ ಆಗಿದೆ, ವಿಡಿಯೋ ನೋಡ್ಬೇಕು ನೀವು. 6th ಒನ್ ಅದು ಆಲ್ರೆಡಿ ಆಗಿದೆ, ಸೈನ್ ಆಫ್ x² + 5, ನಾನು ಟ್ಯಾನ್ ಆಫ್ ಮಾಡಿದ್ದೀನಿ ನೋಡಿ. 7th ಒನ್ ಅದು ಆಲ್ರೆಡಿ ಇದೆ, ಕಾಸ್ ಆಫ್ ರೂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು 1/2 ರೂಟ್ ಎಕ್ಸ್, ಅದು ಆಲ್ರೆಡಿ ಆಗಿದೆ. 8th ಒನ್, ಇಫ್ y is equal to a ಪವರ್ 1/2 ಇಂಟು ಲಾಗ್ ಆಫ್ ಕಾಸ್ ಎಕ್ಸ್, ಲಾಗ್ ಬೇಸೇ ಕೊಟ್ಟಿದ್ದಾರೆ, ಈಗ ತಾನೇ ಮಾಡಿದೆ ನಾನು. ಲಾಗ್ m⁴n ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ. ಓಕೆ, ನೆಕ್ಸ್ಟ್ ಒನ್, ಇಫ್ y is equal to e ಪವರ್ x³ ಅದು ಆಲ್ರೆಡಿ ಆಗಿದೆ, e ಪವರ್ x³ ಇಂಟು 3x², e ಪವರ್ x³ ಇಂಟು 3x², ಏನಫ್. ನೆಕ್ಸ್ಟ್ ಟ್ಯಾನ್ ರೂಟ್ ಎಕ್ಸ್, ಸೀಕೆಂಡ್ ಸ್ಕ್ವೇರ್ ಆಫ್ ರೂಟ್ ಎಕ್ಸ್ ಇಂಟು 1/2 ರೂಟ್ ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಇ ಪವರ್ ಎಕ್ಸ್, ಅದು ಆಲ್ರೆಡಿ ಆಗಿದೆ. y1 is equal to -1/√1 - e ಪವರ್ 2x ಇಂಟು e ಪವರ್ ಎಕ್ಸ್, ಅದು ಆಲ್ರೆಡಿ ಆಗಿದೆ, ರಿಪೀಟೆಡ್. ಇದು ಆಲ್ರೆಡಿ 2x + 3y ಇಂಟು ಸೈನ್ y. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2xಗೆ 2 + 3 ಇಂಟು y1 ಈಸ್ ಈಕ್ವಲ್ ಟು ಸೈನ್ ವೈಗೆ ಕಾಸ್ y ಇಂಟು y1 ಕಾಮನ್ ತೆಗಿತೀರಿ, ಆಲ್ರೆಡಿ ಆಗಿದೆ, ರಿಪೀಟೆಡ್. x is equal to 80², y is equal to 280, ದೆನ್ ಶೋ ದಟ್ dy over dx equal to 1/2. ಇದು ಆಲ್ರೆಡಿ ಆಗಿದೆ, ಆದರೂ ಇನ್ನೊಂದು ರಿಪೀಟ್ ಮಾಡ್ತಾ ಇದ್ದೇನೆ. x is equal to 80² ಅಂದರೆ a ಇಂಟು t² ಡಿಫ್ರೆನ್ಷಿಯೇಷನ್ 2t, dy over dt ಈಸ್ ಈಕ್ವಲ್ ಟು ಇದು dx/dt. 280ಗೆ ಡಿಫ್ರೆನ್ಷಿಯೇಷನ್ 2a, ನಮಗೆ ಬೇಕಾಗಿರೋದು dy over dx ಈಸ್ ಈಕ್ವಲ್ ಟು dy over dx ರಿಸಲ್ಟು 2a ಡಿವೈಡೆಡ್ ಬೈ dx/dt. dt get cancel, dx 280, 2a get cancel, ಆನ್ಸರ್ ಈಸ್ 1/t ಬಂದಿದೆ ನೋಡಿ. ಇಲ್ಲೂ ಪ್ರೂವ್ ದಟ್ dy over dx equal to 1/t ಅಂತ ಹೇಳಿದ್ದಾರೆ. ಎಲ್ಲ ರಿಪೀಟೆಡ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ವರ್ಕೌಟ್ ಮಾಡಿದ್ದೇನೆ, ಪ್ರಿವಿಯಸ್ ಪ್ರಾಬ್ಲಮ್ಮು. ಫೈಂಡ್ dy over dx ಇಫ್ sin² x + cos² is equal to k ವೇರ್ k is ಕಾನ್ಸ್ಟೆಂಟ್, ಇದು ಆಲ್ರೆಡಿ ಆಗಿದೆ. 2 sin x ಇಂಟು ಕಾಸ್ ಎಕ್ಸ್ ಪ್ಲಸ್ y cos² yಗೆ 2 cos y ಇಂಟು ಮೈನಸ್ ಸೈನ್ y ಇಂಟು dy over dx is equal to 0, ಇದು ಆಲ್ರೆಡಿ ಆಗಿದೆ. ರೂಟ್ ಎಕ್ಸ್ಗೆ 1/2 ರೂಟ್ ಎಕ್ಸ್, ರೂಟ್ ವೈಗೆ 1/2 ರೂಟ್ y ಇಂಟು dy over dx is equal to 0. ಅಟ್ dy over dx ಕಡೆ ಇಟ್ಕೊಂಡು x ವ್ಯಾಲ್ಯೂ 4 ಹಾಕಿ, y ವ್ಯಾಲ್ಯೂ 9 ಹಾಕಿ. ಇಫ್ y is equal to sin of x² ಫೈಂಡ್ f' x ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಬೇಕು.
ಡಿ ವೈ ಓವರ್ ಡಿ ಎಕ್ಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ಗೆ 2x. ದಟ್ ಈಸ್ ಎನಫ್. ಇದು ಆಲ್ರೆಡಿ ಇದೆ. ಎಕ್ಸ್ ಪವರ್ ಸೈನ್ ಎಕ್ಸ್ ಗ್ರೇಟರ್ ದೆನ್ 0. ಇಫ್ y ಈಸ್ ಈಕ್ವಲ್ ಟು ಎಕ್ಸ್ ಪವರ್ ಸೈನ್ ಎಕ್ಸ್ ಅಂತ ತೊಗೊಳ್ಳಿ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ದೀನಿ ನೋಡಿ, ನಂಬರ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ದೇನೆ. ನಾಟ್ ಓನ್ಲಿ ಎಕ್ಸ್ ಪವರ್ ಸೈನ್ ಎಕ್ಸ್ ಪವರ್ ಕಾಸ್ ಎಕ್ಸ್ ಪವರ್ ಟ್ಯಾನ್ ಎಕ್ಸ್, ಸೈನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎಕ್ಸು, ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಮಾಡಿದ್ದೇನೆ. ಓಕೆ, ಬಟ್ ಪ್ರೀವಿಯಸ್ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸನ್ನು MCQ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ.